ನೀನು ಅಲ್ಲಿ ಹೋದ್ಮೇಲೆ ನನ್ನ ಆದ್ಯಂಗೆ ಟಾರ್ಚರ್ ಕೊಡೋದೇನು ಬೇಡ ಅಂತ ಹೇಳು, ನಾನೇ ಅಲ್ಲಿ ಬಂದು ಕರ್ಕೊಂಡು ಬರ್ತೀನಿ. ಇಲ್ಲಿಗೆ ನಿಮ್ಮ ಮದುವೆ ಸಂಬಂಧಗಳು ಮುಗಿಯುತ್ತೆ. ಇನ್ನು ಮುಂದೆ ನನ್ನ ಮುಖ ನೀನು, ನಿನ್ನ ಮುಖ ನಾನು ಯಾವತ್ತೂ ನೋಡೋದು ಬೇಡ. ಇಲ್ಲಿವರೆಗೂ ಇಷ್ಟೆಲ್ಲ ಹೇಳ್ಕೊಂಡಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ನಯವಾಗಿ ಸಮಾಧಾನವಾಗಿ ಹೇಳಿದ್ದೀನಿ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಪದೇ ಪದೇ ಅದೇ ಅದೇ ಸಹಿಸಲಾರೆನಲ್ಲ, ನನ್ನ ಪುಟ್ಟ ಹೃದಯವಿದು ಕಲ್ಲು ಬಂಡೆಯಲ್ಲ. ಕತ್ತ ನನ್ನ ನಗು ಈಗ ಮರಳಿ ತುಟಿಗೆ ಕೊಡೋ, ನನ್ನ ನಿನ್ನ ಋಣ ತೀರಿದೆ. ಒಲವೇ ನಾಟಕ, ಒಲವೇ ನಾಟಕ. ಏಕೆ ನೀನು ಹುಚ್ಚಿಯಂತೆ ಇಷ್ಟು ಪ್ರೀತಿ ಮಾಡುವೆ? ಪ್ರೀತಿ ನೀನು ಕೊಟ್ಟ ಮೇಲೆ ನಿನಗೂ ಪ್ರೀತಿ ಬೇಡವೇ? ಎಷ್ಟು ಸಾರಿ ಅಂತ ನೀನೆ ಹೊಂದಿಕೊಂಡು ಹೋಗುವೆ? ಕಡಲ ಹುಟ್ಟು ಗುಣವೇ ಉಪ್ಪು ಬದಲಿಸೋಕೆ ಸಾಧ್ಯವೇ? ಪ್ರತಿ ಸಲನೂ ಇನ್ನೊಂದು ಹೊಸ ಪ್ಲ್ಯಾನ್ ಮಾಡ್ತೀಯ. ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಯಿತು ಅಂತ ನಾವಿನ್ನೇನು ಖುಷಿಯಾಗಿ ಸಂಭ್ರಮಿಸ್ಬೇಕು, ಆವಾಗ ಗೊತ್ತಾಗುತ್ತೆ ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗಿಲ್ಲ ಅಂತ. ಆವಾಗ ನಮ್ಗೆ ಎಷ್ಟು ಖುಷಿಯಾಗಿರುತ್ತೋ ಅದ್ರ 10 ಪಟ್ಟಷ್ಟು ದುಃಖ ಆಗುತ್ತೆ. ಪ್ರತಿ ಸಾರಿ ಅಂತ ನೀನು ಹೇಳಿದ್ಯಲ್ಲ, ಅದು ಜೀವನದಲ್ಲಿ ತುಂಬ ಮುಖ್ಯ. ಒಂದು ಸಲ ಸೋತೋದ್ವಿ ಅಂದ ಮಾತ್ರಕ್ಕೆ ಪ್ರತಿ ಸಲ ಸೋಲ್ತೀವಿ ಅನ್ನೋ ಮೆಂಟಾಲಿಟಿ ತಪ್ಪು. ಈ ಸಲ ಸೋತ್ರೆ ಏನು, ಮುಂದಿನ ಸಲ ಪ್ರಯತ್ನ ಮಾಡಿ ಗೆಲ್ಲಬೇಕು ಅನ್ನೋ ಮೆಂಟಾಲಿಟಿ ಇದ್ದರೆ ಒಳ್ಳೆಯದು. ಈ ಸಾರಿ ಅಭಿ ಖಂಡಿತವಾಗ್ಲೂ ಶ್ರಾವಣಿನ ಮನೆಯಿಂದ ಹೊರಗೆ ಹಾಕ್ತಾನೆ. ಅಕ್ಕ, ನಿನ್ನ ಓವರ್ ಕಾನ್ಫಿಡೆನ್ಸ್ನ ನಾನು ಮೆಚ್ತೀನಿ. ನೀನು ಯಾವುದೇ ವಿಷಯದ ಬಗ್ಗೆ ಅಶ್ಯೂರೆನ್ಸ್ ಕೊಡು, ನಾನು ಒಪ್ಕೋತೀನಿ. ಆದರೆ ಅಭಿ ಶ್ರಾವಣಿನ ಮನೆಯಿಂದ ಹೊರಗಡೆ ಆಗ್ತಾನೆ ಅನ್ನೋ ವಿಷಯನ ನಾನು ಒಪ್ಕೊಳ್ಳಲ್ಲ. ಅಕಸ್ಮಾತ್ ಅವಳು ಹೊರಗಡೆ ಹೋಗ್ತಾಳೆ ಅಂದ್ರೂ ನನ್ನ ಕಡೆ ಬೆರಳು ತೋರಿಸಿ ಇಲ್ಲೇ ಉಳ್ಕೋತಾಳೆ. ಅದಂತೂ ಪಕ್ಕ ಅಕ್ಕ. ಹೌದು ಸಂಯುಕ್ತ, ಈ ವಿಚಾರದಲ್ಲಿ ನಾನು ಮಮತಾನೇ ಸಪೋರ್ಟ್ ಮಾಡ್ತೀನಿ. ಈ ಪ್ರಭಾಕರ ಶ್ರಾವಣಿ ಇದಾರಲ್ಲ, ಇವರು ಮನುಷ್ಯರು ಕುಲದವರಲ್ಲ, ಜಿಗಣೆ ವಂಶದವರು. ಒಂದು ಸಾರಿ ಕಚ್ಚಿದ್ರೆ ಮುಗಿದೋಯ್ತು, ರಕ್ತ ಹೀರೋವರೆಗೂ ಬಿಡಲ್ಲ. ಇದನ್ನ ಬಿಟ್ಟು ಬೇರೆ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು ಅನಿಸ್ತಿದೆ. ಸರಿ, ಈಗ ನಿಮ್ಮಿಬ್ಬರ ತಲೆಯಲ್ಲಿ ಅದೇನು ಓಡ್ತಿದೆ? ನಾವು ಹೇಳೋದನ್ನ ನೀನು ಕೇಳ್ತೀಯ ಅನ್ನೋದಿದ್ರೆ ಹೇಳ್ತೀವಿ. ನಂದು ಅದೇ. ಫಸ್ಟ್ ಅದೇನು ಅಂತ ಹೇಳಿ ಅದನ್ನು ಮಾಡಬೇಕಾ ಬೇಡವಾ ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಏನದು ಅಂತ ಬೇಗ ಹೇಳಿ.
ನನ್ನ ದೊಡ್ಡಪ್ಪನ ಕರ್ಕೊಂಡು ಇವತ್ತು ಹೊರಡ್ತೀನಿ ಅಭಿ. ಇದು ಯಾವುದು ನನಗಿಷ್ಟ ಇಲ್ಲ. ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂದಮೇಲೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಏನಾಗುತ್ತೋ ಆಗಲಿ, ಎಲ್ಲನೂ ಫೇಸ್ ಮಾಡ್ತೀನಿ. ಈ ಕ್ಷಣ ನಾನು ಈ ಮನೆಯಿಂದ ಹೋಗೋ ಅಂಥದ್ದು, ಆದ್ಯ ಆ ಮನೆಯಿಂದ ಇಲ್ಲಿಗೆ ಬರೋ ಅಂಥದ್ದು ಏನೂ ಆಗಿಲ್ಲ ಅಭಿ. ನನಗೂ ಗೊತ್ತಾಗ್ತಿಲ್ಲ ಸಡನ್ನಾಗಿ ಇಂಥ ಡಿಸಿಷನ್ನ ಯಾಕೆ ತಗೊಂಡೆ ಅಂತ. ಆ್ಯಂಡ್ ಒಂದು ವಿಷಯ, ಟಿಟ್ ಫಾರ್ ಟ್ಯಾಟ್ ಅನ್ನೋ ಆಗಿದೆ. ನೀನು ಮಾಡಿದೆ ಅಂತ ನನ್ನ ತಮ್ಮ ಮಾಡಲ್ಲ. ನಾನು ತವ್ರ ಮನೆಗೆ ಹೋದ ತಕ್ಷಣ ನಿನ್ನ ತಂಗಿ ಆದ್ಯ ಈ ಮನೆಗೆ ಬರಲ್ಲ. ನಿನ್ನ ತಮ್ಮನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ನೀನು ಆ ಮನೆಗೆ ಕಾಲು ಇಡ್ತಿದ್ದ ಹಾಗೆ ಆ ನಿಜವಾದ ರೂಪ ನಿಂಗೆ ಗೊತ್ತಾಗುತ್ತೆ. ಹೋಗು. ಸಾಕು ಅಭಿ, ಇಲ್ಲಿವರೆಗೂ ನೀನೇ ಮಾತಾಡಿದ್ಯಾ. ಇನ್ನು ಮುಂದೆನಾದರೂ ನಾನು ಮಾತಾಡ್ತೀನಿ. ನನ್ನ ತಮ್ಮ ಏನಾದರೂ ಆದ್ಯ ವಿಚಾರದಲ್ಲಿ ನಿನ್ನ ಥರ ನಡ್ಕೊಂಡ್ರೆ ಶ್ರಾವಣಿ, ಹೌದು ಅಭಿ, ನೀನ್ ಎಷ್ಟೇ ಕೋಪ ಮಾಡ್ಕೊಂಡ್ರು ನಿನ್ನಾಗೆ ಅಂತಾನೆ ಹೇಳ್ತೀನಿ. ನನ್ನ ತಮ್ಮ ಏನಾದ್ರೂ ಈ ರೀತಿ ತಪ್ಪು ಮಾಡಿದ್ರೆ ಕಪಾಳಕ್ಕೆ ಬಾರಿಸ್ತೀನಿ. ಆದ್ಯನ ಯಾವ್ದೇ ಕಾರಣಕ್ಕೂ ಆ ಮನೆಯಿಂದ ಕಳ್ಸ್ಕೊಡೋದಿಲ್ಲ. ನಿಮ್ಮ ಟಾರ್ಚರ್ ತಡ್ಕೊಳಕ್ಕಾಗದೆ ಆದ್ಯನೇ ಇಲ್ಲಿಗೆ ವಾಪಸ್ ಬರ್ತೀನಿ ಅಂದ್ರೂ ನೀವು ಕಟ್ಟಾಕ್ತೀರಾ ಅವಳನ್ನ? ಆದ್ಯನ ನಾನು ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡಿದ್ದೀನಿ. ಆದ್ಯನ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ಯ ಅತ್ತಾಗ ನಾನು ಅವಳ ಕಣ್ಣೀರು ಒರೆಸಿದ್ದೀನಿ. ಆದ್ಯ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ನಿನ್ನ ತಂಗಿ ಏನು ಅಂತ ನೀನು ತಿಳ್ಕೊಂಡಿಲ್ಲ. ಏನೇ ಆದರೂ ಆದ್ಯ ಆ ಮನೆ ಸೊಸೆ ಆಗೇ ಇರ್ತಾಳೆ. ಈ ಶ್ರಾವಣಿ ಪ್ರಾಣ ಹೋಗೋವರೆಗೂ ಆದ್ಯ ಆ ಮದ್ವೆನ ಮುರ್ಕೊಂಡು ಈ ಮನೆಗೆ ಬರೋಕ್ ನಾನು ಬಿಡೋದಿಲ್ಲ. ಇದು ನನ್ನ ಚಾಲೆಂಜ್ ಅಂತ ಅನ್ಕೋ. ಬೇಕಾಗಿಲ್ಲ. ಆದ್ಯ ಅಮ್ಮಯ್ಯ ಮದ್ವೆ ಉಳ್ಕೊಳಕ್ ನಾನು ಬಿಡಲ್ಲ. ಅದು ಎಂಡ್ ಆಗ್ಲೇಬೇಕು.